ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಿಂದ 25 ಕಿಲೋಮೀಟರ್ ದೂರದಲ್ಲಿ ವರದಾ ನದಿಯ ದಂಡೆಯಲ್ಲಿರುವ ಬನವಾಸಿಯಲ್ಲಿ 2000 ವರ್ಷ ಪುರಾತನ ಮಧುಕೇಶ್ವರ ದೇವಾಲಯ ನೆಲೆಸಿದೆ. ಮೂಲತಃ ಕದಂಬರು ನಿರ್ಮಿಸಿದ ಇದು ಚಾಲುಕ್ಯರಿಂದ ಹಿಡಿದು 1000 ವರ್ಷಗಳ ಅವಧಿಯಲ್ಲಿ ಸೋಂದಾದ ಆಡಳಿತಗಾರರವರೆಗೆ ಅನೇಕ ಸೇರ್ಪಡೆ ಮತ್ತು ನವೀಕರಣಗಳಿಗೆ ಒಳಗಾಗಿದೆ. ಮಧು ಎಂದರೆ ಜೇನು ಮತ್ತು ಶಿವಲಿಂಗವು ಜೇನುತುಪ್ಪದ ಬಣ್ಣದ್ದಾಗಿರುವುದರಿಂದ ದೇವಾಲಯಕ್ಕೆ ಮಧುಕೇಶ್ವರ ದೇವಸ್ಥಾನ ಎಂದು ಹೆಸರಿಡಲಾಗಿದೆ. ನಾಡಿನ ಶಿವತಾಣಗಳಲ್ಲಿ ಅತಿ ಮಹತ್ವದ್ದಾಗಿರುವ ಬನವಾಸಿಯ ಶ್ರೀ ಮಧುಕೇಶ್ವರ ದೇವಾಲಯ ಸಂಪೂರ್ಣ ಶಿಲಾಮಯವಾಗಿ ವೈಶಿಷ್ಟ್ಯಪೂರ್ಣವಾಗಿದೆ. ಈ ಪ್ರದೇಶಕ್ಕೆ ಪೌರಾಣಿಕ, ಐತಿಹಾಸಿಕ ಮತ್ತು ಸಾಮಾಜಿಕ ಮಹತ್ವವೂ ಇದೆ. ಈ ದೇವಾಲಯವು ಸ್ವಾಭಾವಿಕವಾಗಿ ಹಲವಾರು ವಾಸ್ತುಶಿಲ್ಪ ಪದ್ಧತಿಗಳ ಮಿಲನವಾಗಿದೆ. ವಿಭಿನ್ನ ಶೈಲಿಗಳ ಮಿಶ್ರಣದಿಂದ ಮಧುಕೇಶ್ವರ ದೇವಾಲಯವು ವಾಸ್ತುಶಿಲ್ಪದ ಅಭಿಮಾನಿಗಳಿಗೆ ನಿಜವಾದ ಔತಣ ನೀಡುತ್ತದೆ. ಒಳಗಿನ ಗರ್ಭಗುಡಿಯನ್ನು ಬಾಗಿಲು ಮತ್ತು ಅಲ್ಲಿಂದ ಮೇಲೆ ಕನಿಷ್ಠ ಕೆತ್ತನೆಯೊಂದಿಗೆ ಅತ್ಯಂತ ಸರಳ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಸಂಕಲ್ಪ ಮಂಟಪ ಮುಂದೆ ಚಾಲುಕ್ಯ ಶೈಲಿಯ ಪ್ರಭಾವವನ್ನು ತಿಳಿಸುತ್ತದೆ. ಒಂದೇ ಕಲ್ಲಿನಿಂದ ಮಾಡಿದ 7 ಅಡಿ ಬೃಹತ್ ನಂದಿ ವಿಗ್ರಹವಿದೆ. ಹೊಯ್ಸಳ ಅವಧಿಯಲ್ಲಿ ನೃತ್ಯ ಮಂಟಪವನ್ನು ಸೇರಿಸಲಾಯಿತು ಮತ್ತು ಕಂಬಗಳು ಮತ್ತು ಚಾವಣಿಯ ಮೇಲೆ ಸೊಗಸಾದ ಕೆತ್ತನೆಯನ್ನು ಹೊಂದಿದೆ. ಖ್ಯಾತ ಸಂಗೀತಗಾರ ಅಲ್ಲಮಪ್ರಭು ಅವರಿಗೆ ನಾಟ್ಯರಾಣಿ ಶಾಂತಾಲಾ ಸವಾಲು ಹಾಕಿದ ಸ್ಥಳ ಇದು. ದೇವಾಲಯದ ವಿವಿಧ ಭಾಗಗಳಲ್ಲಿನ ಈ ವೈವಿಧ್ಯಮಯ ರೂಪಗಳು ದೇವಾಲಯವು ಈಗಿನ ಆಕಾರವನ್ನು ತಲುಪಲು ಹಲವಾರು ಶತಮಾನಗಳನ್ನು ಮತ್ತು ಅನೇಕ ರಾಜವಂಶಗಳ ಕೊಡುಗೆಗಳನ್ನು ತೆಗೆದುಕೊಂಡಿದೆ ಎಂಬುದನ್ನು ಸಾಬೀತುಪಡಿಸುತ್ತದೆ. ಪ್ರಸ್ತುತ ಪ್ರಾಚೀನ ಕಾಲದ ಶಿವಲಿಂಗವಿದ್ದರೂ ಮೂಲ ದೇವಾಲಯವು ವಿಷ್ಣುವಿನದ್ದಾಗಿತ್ತು ಎಂದು ನಂಬಲಾಗಿದೆ. ಕೇಶವ ಮತ್ತು ಕಾರ್ತಿಕೇಯರ ಪ್ರತಿಮೆಗಳು ಸಹ ಇವೆ. ಇವು ಕದಂಬ ಕಾಲಕ್ಕೆ ಕಾರಣವಾಗಿವೆ. ಪೂರ್ವ ಕಾಲದಲ್ಲಿ ಈ ಪ್ರದೇಶವನ್ನು ವನವಾಸಕ ಮತ್ತು ಸಂಜಯಂತಿ ಎಂದು ಕರೆಯಲಾಗಿದೆ. ಸ್ಕಂದ ಪುರಾಣದ ಜಯಂತಿ ಮಹಾತ್ಮೆಯಲ್ಲಿ ಈ ಭಾಗದ ಮಧು ಕೈಟಭರೆಂಬ ಮಹಾದೈತ್ಯರ ಪ್ರಸ್ತಾಪ ಬರುತ್ತದೆ. ಅವರನ್ನು ಸಂಹರಿಸಿದ ಶ್ರೀಮನ್ನಾರಾಯಣನೇ. ಶಿವಭಕ್ತರಾಗಿದ್ದ ಅವರ ಇಚ್ಛೆಯಂತೆ ಅವರ ಹೆಸರಿನಲ್ಲಿಯೇ ಬನವಾಸಿಯಲ್ಲಿ ಶ್ರೀಮಧುಕೇಶ್ವರ ಮತ್ತು ಸಮೀಪದ ಕುಬಟೂರು ಆನವಟ್ಟಿಯಲ್ಲಿ ಕೈಟಭೇಶ್ವರ ಶಿವಲಿಂಗಗಳನ್ನು ಸ್ಥಾಪಿಸಿದರೆಂದು ಉಲ್ಲೇಖವಿದೆ. ಇತಿಹಾಸ ಕಾಲದಲ್ಲಿ ಸಾಮ್ರಾಟ ಅಶೋಕನು ಪ್ರಪಂಚದ ನಾನಾ ಭಾಗಗಳಿಗೆ ಧರ್ಮದೂತರನ್ನು ಕಳುಹಿಸಿದ್ದು ಬನವಾಸಿಗೆ ರಕ್ಷಿತ ಎಂಬಾತನನ್ನು ಕಳುಹಿಸಿದ ಬಗ್ಗೆ ದಾಖಲಾಗಿದೆ. ಗರ್ಭಗುಡಿಯ ಹೊರಗಿರುವ 1 ನಿಮಿಷಕ್ಕೂ ಹೆಚ್ಚು ಹೊತ್ತು ಓಂ ಎಂದು ಕಂಪಿಸುವ ವಿಶಿಷ್ಟ ಘಂಟೆ, ಅರ್ಧ ಗಣಪತಿ, 5 ಹೆಡೆ ನಾಗ, ಏಕಶಿಲೆಯ ಕಲ್ಲಿನ ಕೃತಿಗಳಾದ ಕಲ್ಲಿನ ಮಂಚ ಮತ್ತು ತ್ರಿಲೋಕ ಮಂಟಪ, 7 ಅಡಿ ಎತ್ತರದ ನಂದಿ, ಪಾರ್ವತಿ ದೇವಸ್ಥಾನ, ಶಿವ ಮತ್ತು ವಿಷ್ಣುವಿನ ವಿಗ್ರಹಗಳು, 2 ಕೈಗಳ ಶಾಂತ ನರಸಿಂಹನ ವಿಗ್ರಹ, ರಥ, ವರದಾ ನದಿ ಇವುಗಳನ್ನು ನೀವು ನೋಡಬಹುದು. ವರದಾ ನದಿಯು ಬನವಾಸಿಯನ್ನು 3 ಕಡೆಗಳಲ್ಲಿ ಮಾಲೆಯಂತೆ ಸುತ್ತುವರಿದಿದ್ದರಿಂದ ಬನವಾಸಿಗೆ ಭಾಗವತ ಪ್ರಭಾವದ ವೈಜಯಂತಿ ಎಂಬ ಅನ್ವರ್ಥಕ ನಾಮ ಬಂದಿತೆಂದು ಹೇಳಲಾಗುತ್ತಿದೆ. ಈ ಸೀಮೆಯಲ್ಲಿ ಬೌದ್ಧ ಮತ ಬಹಳಷ್ಟು ಜನಪ್ರಿಯವಾಗಿತ್ತು. ಪ್ರಾಚೀನ ಬೌದ್ಧ ಧರ್ಮಗುರುಗಳು ವನಗಳಲ್ಲಿ ಗುಹೆಗಳಲ್ಲಿ ಸಹ ಇದ್ದು ಧ್ಯಾನ ನಿರತರಾಗುತ್ತಿದ್ದರು. ಈ ಪ್ರದೇಶಕ್ಕೆ ವನವಾಸಿ, ಬನವಾಸಿ ಎಂಬ ಸ್ಥಳ ನಾಮಕ್ಕೆ ಇದು ಕೂಡ ಕಾರಣವೆಂಬ ಅಭಿಪ್ರಾಯವಿದೆ. ಇತಿಹಾಸ ಕಾಲದಲ್ಲಿ ಉನ್ನತ ವೈದಿಕ ವಿದ್ಯಾಭ್ಯಾಸಕ್ಕಾಗಿ ಪಲ್ಲವರ ರಾಜಧಾನಿಗೆ ಹೋಗಿದ್ದ ಮಯೂರ ಶರ್ಮ ಅಲ್ಲಿ ಅವಮಾನ ಎದುರಿಸಬೇಕಾಯಿತು. ಅದನ್ನು ಪ್ರತಿಭಟಿಸಿ ಶೂರತನದಿಂದ ಹೋರಾಡಿ ಬನವಾಸಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಕರ್ನಾಟಕದ ಪ್ರಥಮ ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸಿದ ಎಂಬುದು ದಾಖಲಾಗಿದೆ. ಇಂಥ ಪೌರಾಣಿಕ ಐತಿಹಾಸಿಕ ಮಹತ್ವದ ಬನವಾಸಿಯಲ್ಲಿ ಮಧುಕೇಶ್ವರ ದೇವಾಲಯವು ಸಂಪೂರ್ಣ ಶಿಲಾಮಯವಾಗಿ ನಿರ್ಮಾಣಗೊಂಡಿದೆ. ಅದರ ಪಕ್ಕದಲ್ಲಿಯೇ ಪಾರ್ವತಿ ದೇವಾಲಯವೂ ಇದೆ. ವರ್ಷದುದ್ದಕ್ಕೂ ಪ್ರತಿದಿನವೂ ನೂರಾರು ಸಾವಿರಾರು ಭಕ್ತರು ನಾಡಿನ ವಿವಿಧೆಡೆಗಳಿಂದ ಇಲ್ಲಿಗೆ ಬರುತ್ತಿರುತ್ತಾರೆ.
ಮಹಾಶಿವರಾತ್ರಿ ಆಚರಣೆಯನ್ನು ಮಧುಕೇಶ್ವರ ಸನ್ನಿಧಿಯಲ್ಲಿ ವಿಶೇಷವಾಗಿ ಹಮ್ಮಿಕೊಳ್ಳಲಾಗುತ್ತಿದ್ದು, ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಆಗಮಿಸಿ ಮಧುವರ್ಣದ ಶ್ರೀ ಮಧುಕೇಶ್ವರ ಲಿಂಗಕ್ಕೆ ಜಲಾಭಿಷೇಕ ಮಾಡಿ ಕೃತಾರ್ಥ ಭಾವ ಹೊಂದುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.